ಶ್ರೀ ಮರುಳಸಿದ್ದೇಶ್ವರ ವಿರಕ್ತ ಮಠ ತೊರನೂರು ಕುಶಾಲನಗರ ತಾಲೂಕು ಇದರ ಶಾಖಾ ಮಠವಾದ ಶ್ರೀ ಬಸವಲಿಂಗ ಶಿವಯೋಗಿ ಸ್ವಾಮೀಜಿ ಜೀವಂತವಾಗಿ ಆಯ್ಕೆಯಾಗಿರುವ ಮತ್ತು 200 ವರ್ಷಗಳ ಇತಿಹಾಸವಿರುವ ಶ್ರೀ ವಿರಕ್ತ ಮಠ ಸಾಲಿಗ್ರಾಮ ತಾಲೂಕು ಎರೆಮುದನಹಳ್ಳಿ ಗ್ರಾಮದಲ್ಲಿ ಪೂಜ್ಯ ಗುರುಗಳ ಪ್ರೇರಣೆಯಿಂದ ಶ್ರೀ ಮಠಕ್ಕೆ ನೂತನ ಉತ್ತರಾಧಿಕಾರಿಯಾಗಿ ನಂಜನಗೂಡು ತಾಲೂಕು ಕಡೇನೂರು ಗ್ರಾಮದ ಪೂರ್ಣಿಮಾ ಮತ್ತು ಸರ್ವೇಶ್ ಮೂರ್ತಿಯವರ ಸುಪುತ್ರ ಚಿರಂಜೀವಿ ಮೃತ್ಯುಂಜಯ ಸ್ವಾಮಿಯವರನ್ನು ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಎಲೆಮುದನಹಳ್ಳಿ ಸದ್ಭಕ್ತರು ಹಾಗೂ ಶ್ರೀಮಠದ ಸಮಸ್ತ ಸದ್ಭಕ್ತರ ಸಮಕ್ಷಮದಲ್ಲಿ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕರಾದ ಡಿ ರವಿಶಂಕರ್ ಹಾಗೂ ಕೆಪಿಸಿಸಿ ಸದಸ್ಯರಾದ ಸಿಪಿ ರಮೇಶ್ ಅವರು ಭೇಟಿ ನೀಡಿ ಶುಭ ಕೋರಿದರು. ಮಲ್ಲೇಸ್ವಾಮಿಗಳು ಪೀಠಾಧ್ಯಕ್ಷರು ವಿರಕ್ತ ಮಠ ತೊರನೂರು ಮತ್ತು ಎಲೆಮುದನಹಳ್ಳಿ ಸಂತೆ ಸರಗೂರು ಶ್ರೀ ಬಸವೇಶ್ವರ ಪಟ್ಟದ ಮಠ ಚಂದ್ರಶೇಖರ ಸ್ವಾಮಿ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿ ಬೆಟ್ಟದಪುರ ಶಾಂಬಶಿವ ಒಕ್ಕಿನಕಂತೆ ಮಠ ಮಾದಿಹಳ್ಳಿ ಜಯದೇವ ಸ್ವಾಮೀಜಿಗಳು ಚಿಲುಮೆ ಮಠ ಅರಟ್ಲಗೂಡು ಶ್ರೀ ವಿಜಯಕುಮಾರ ಸ್ವಾಮಿಗಳು ತಣ್ಣೀರುಹಳ್ಳ ಹಾಸನ ಕರ್ಪೂರವಳ್ಳಿ ಜಂಗಮ ಮಠದ ಅಭಿನವ ಚಂದ್ರಶೇಖರ ಸ್ವಾಮೀಜಿಗಳು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನಮಸ್ಕಾರ. ಇವತ್ತು ನಮ್ಮ ಎಲೆಮುದನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಮರುಳು ಸಿದ್ದೇಶ್ವರ ವಿರಕ್ತ ಮಠದ ಇವತ್ತು ಉತ್ತರಾಧಿಕಾರಿಯ ಪಟ್ಟಾಭಿಷೇಕವನ್ನು ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮಠದ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ನಮ್ಮ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲೇಶ್ ಸ್ವಾಮೀಜಿಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಮೊದಲಿಗೆ ಸಮರ್ಪಣೆ ಮಾಡ್ತಾ, ಅದೇ ರೀತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ವಾಮೀಜಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ನಮ್ಮ ಜೊತೆಯಲ್ಲಿ ಆಗಮಿಸ್ತಕ್ಕಂಥ ನಮ್ಮ ಕೆಪಿಸಿಸಿಯ ಸದಸ್ಯರು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರೇ, ಸಿಪಿ ರಮೇಶ್ ಕುಮಾರ್ ಅವರೇ, ಹಾಗೂ ಎಲೆಮುದನಹಳ್ಳಿಯ ಲಿಂಗಪ್ಪ ಮಾಸ್ಟ್ರೆ ಹಾಗೂ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳೇ, ಇವತ್ತು ನೂತನವಾಗಿ ನಮ್ಮ ಎಲೆಮುದನಹಳ್ಳಿಯ ಈ ಒಂದು ವಿರಕ್ತ ಮಠದ ಜವಾಬ್ದಾರಿಯನ್ನು ಉತ್ತರಾಧಿಕಾರಿಯ ಪಟ್ಟಾಭಿಷೇಕವನ್ನು ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಇವತ್ತು ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಅತ್ಯಂತ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಮಾಜದ ಮುಂದಿನ ಬೆಳವಣಿಗೆಗೆ ಎಲ್ಲ ರೀತಿಯ ಪೂರಕವಾಗಿ ಮಠದ ಬೆಳವಣಿಗೆ ಇರ್ಬೋದು, ಸಂಪೂರ್ಣವಾದ ರೀತಿಯಲ್ಲಿ ಈಗಾಗಲೇ ಈ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶ್ವರ ಸ್ವಾಮೀಜಿಗಳು ಸಾಕಷ್ಟು ರೀತಿಯಲ್ಲಿ ಜವಾಬ್ದಾರಿಗಳನ್ನು ಹೊತ್ಕೊಂಡು ಅವರು 8ನೇ ವರ್ಷದ ಬಾಲ್ಯದ ಶಿಕ್ಷಣವನ್ನು ಪಡೆಯುತ್ತ ಸಂದರ್ಭದಲ್ಲಿ ಈ ಒಂದು ಮಠವನ್ನು ಒಂದು ಅಧಿಕಾರವನ್ನು ವಹಿಸಿಕೊಂಡು ಇಲ್ಲಿ ಬಹಳಷ್ಟು ರೀತಿಯಲ್ಲಿ ಬೆಳವಣಿಗೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಕಾಡಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಮಠವನ್ನು ಸ್ಥಾಪನೆಯನ್ನು ಮಾಡಿ ಇದನ್ನು ಸಂರಕ್ಷಣೆ ಮಾಡೋದು, ಮಠದ ಆಸ್ತಿಯನ್ನು ಉಳಿಸೋದು ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಸಂಪೂರ್ಣವಾದ ರೀತಿಯಲ್ಲಿ ಜವಾಬ್ದಾರಿ ಹೊತ್ಕೊಂಡು ಬಂದಿದ್ದಾರೆ. ಇವತ್ತು ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಉತ್ತರಾಧಿಕಾರಿಯ ಪಟ್ಟವನ್ನು ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗೆ ಎಲ್ಲ ರೀತಿಯಾಗಿ ಪೂರಕವಾದಂಥ ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಈ ಒಂದು ಕ್ಷೇತ್ರದ ಶಾಸಕನಾಗಿ, ಈ ಒಂದು ಮಠದ ಭಕ್ತಾದಿಯಾಗಿ ನಾನು ಈ ಸಂದರ್ಭದಲ್ಲಿ ಮಠಕ್ಕೆ ಏನೆಲ್ಲ ಅನುಕೂಲತೆಗಳಾಗಬೇಕು ಸಂಪೂರ್ಣವಾದ ರೀತಿಯಲ್ಲಿ ನಾನು ಒಬ್ಬ ಭಕ್ತಾದಿಯಾಗಿ ಎಲ್ಲವನ್ನು ಕೂಡ ನಮ್ಮ ಸಿ ಪಿ ರಮೇಶ್ ಕುಮಾರ್ ಅವರ ಜೊತೆಗೂಡಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಮೃತ್ಯುಂಜಯ ಸ್ವಾಮೀಜಿಗಳ ಮುಂದಿನ ಬದುಕು ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿ, ಅವರು ಎಲ್ಲ ರೀತಿಯಾಗಿ ತರಬೇತಿಯನ್ನು ಪಡೆದು ಮುಂದೆ ಈ ಒಂದು ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಾಗಲಿ, ಜೊತೆಗೆ ಮಠದ ಬೆಳವಣಿಗೆ ಕೂಡ ಎಲ್ಲ ರೀತಿಯಾಗಿ ಸೂಕ್ತವಾದ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಎಲ್ಲ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡೋದಿರ್ಬೋದು, ಬೆಳವಣಿಗೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ವಿನಂತಿಯನ್ನು ಮಾಡಿಕೊಂಡು ಅವರಿಗೆ ಭಗವಂತನ ಆಶೀರ್ವಾದ ಮತ್ತು ನಮ್ಮ ಸುತ್ತೂರಿನ ಶ್ರೀ ಶ್ರೀ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಆಶೀರ್ವಾದ ಕೃಪಾ ಕಟಾಕ್ಷದಿಂದ ಉತ್ತಮ ರೀತಿಯಲ್ಲಿ ಬದುಕು ನಿರ್ವಹಣೆ ಮಾಡುವಂಥದ್ದು, ಮಠದ ಜವಾಬ್ದಾರಿ ನಿರ್ವಹಣೆ ಮಾಡುವಂಥ ಆಶೀರ್ವಾದವನ್ನು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಮೃತ್ಯುಂಜಯ ಸ್ವಾಮೀಜಿಗಳವ್ರನ್ನ ಇವತ್ತು ಮಠಕ್ಕೆ ಸ್ವಾಮೀಜಿಗಳನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಅವರ ಪೋಷಕರಾಗಿರ್ತಕ್ಕಂಥ ಸರ್ವೇಶ್ ಮೂರ್ತಿಯವರು ಮತ್ತು ಅವರ ದಂಪತಿಗಳು ಇಬ್ಬರೂ ಕೂಡ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಈ ಮಠಕ್ಕೆ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಮೃತ್ಯುಂಜಯ ಸ್ವಾಮೀಜಿಗಳನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲ ಮಠದ ಭಕ್ತಾದಿಗಳ ಪರವಾಗಿ
ಹಾಗೂ ವೈಯಕ್ತಿಕವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಠಕ್ಕೆ ಎಲೆಮದ್ದನಹಳ್ಳಿ ವಿರಕ್ತ ಮಠಕ್ಕೆ ಸುಮಾರು 250ರಿಂದ 300 ವರ್ಷ ಇತಿಹಾಸ ಇರುವಂಥ ಪರಂಪರೆ ಇರುವಂಥ ಮಠ ಇದು. ಇಲ್ಲಿ ಬಸವಲಿಂಗ ಶಿವಯೋಗಿಗಳು ಅಂತ ಹೇಳಿ ಒಬ್ಬ ಗುರುಗಳು ಜೀವಂತ ಸಮಾಧಿಯಾಗಿದ್ದಾರೆ. ಜೀವಂತ ಆದಂಥ ಸಮಾಧಿ ಆದ ನಂತರ ಇಲ್ಲಿ ಯಾರೂ ಪ್ರಮುಖವಾದಂಥ ಗುರುಗಳು ಯಾರೂ ಇರಲಿಲ್ಲ. ಇಲ್ಲದೇ ಇದ್ದಂಥ ಸಮಯದಲ್ಲಿ ಇಲ್ಲಿ ನಾವು ಎಲ್ಲಿಂದಲೋ ಬಂದವರು ಇಲ್ಲಿ ಮಠ ಮಾಡಬೇಕು, ಎಲ್ಲ ಕೋರ್ಟು ಕಚೇರಿ ಇತ್ತು. ಕೋರ್ಟು ಕಚೇರಿಯಲ್ಲಿ ತೀರ್ಮಾನ ಆಗಿ ಬಹಳ ಕಷ್ಟಪಟ್ಟು ಈ ಮಠವನ್ನು ಉಳಿಸಿದ್ದೀವಿ. ಈ ಮಠದ ಪರಂಪರೆ ಉಳ್ಕೋಬೇಕಷ್ಟೆ, ಯಾರೂ ಶಾಶ್ವತವಲ್ಲ. ಮಠ ಪರಂಪರೆ ಮುಖ್ಯ. ಆ ಮಠದ ಪರಂಪರೆ ಉಳ್ಕೊಳ್ಳಿ ಅಂತ ಇಲ್ಲಿ ಒಬ್ಬ ಸೂಕ್ತವಾದಂಥ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿ. ಶ್ರೀ ಗುರು ಬಸವಲಿಂಗ ಎನ್ನುವ ಈ ದಿವಸ ಶ್ರೀ ಎಲೆಮದ್ದನಹಳ್ಳಿ ವಿರಕ್ತ ಮಠಕ್ಕೆ ನೂತನ ಉತ್ತರಾಧಿಕಾರಿಯಾಗಿ ಚಿರಂಜೀವಿ ಮೃತ್ಯುಂಜಯ ಸ್ವಾಮಿ ಎಂಬ ವಟುವನ್ನು ಆಯ್ಕೆ ಮಾಡಿದ್ದೀವಿ. ಪೂಜ್ಯ ಗುರುಗಳ ಪ್ರೇರಣೆಯಂತೆ ಶ್ರೀ ಮಠಕ್ಕೆ ನಂಜನಗೂಡು ತಾಲೂಕು ಕಣೇನೂರು ಗ್ರಾಮದ ಶ್ರೀಮತಿ ಪೂರ್ಣಿಮಾ ಮತ್ತು ಶ್ರೀ ಸರ್ವೇಶ್ ಮೂರ್ತಿಯವರ ಸುಪುತ್ರ ಚಿರಂಜೀವಿ ಮೃತ್ಯುಂಜಯ ಸ್ವಾಮಿಯನ್ನು ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಹಾಗೂ ಎಲೆಮದ್ದನಹಳ್ಳಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಮತ್ತು ಪೂಜ್ಯ ಹರಗುರು ಚರಮೂರ್ತಿಗಳು ಮತ್ತು ಪಡುವಲು ಶ್ರೀ ವಿರಕ್ತ ಮಠದ ಮಹಾದೇವ ಸ್ವಾಮಿಗಳು ಹಾಗೆ ಪುರ ಮಠದ ಚಂದ್ರಶೇಖರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇನ್ನೂ ಹಲವಾರು ಪೂಜ್ಯ ಮಠಾಧೀಶರುಗಳ ಸಮ್ಮುಖದಲ್ಲಿ ಈ ಉತ್ತರಾಧಿಕಾರಿ ಆಯ್ಕೆ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇನ್ನು ಮುಂದೆ ಈ ಮಠದ ಶ್ರೇಯೋಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಭಕ್ತಾದಿಗಳು ಸಹಕಾರ ಮಾಡಿ ಈ ಮಠವನ್ನು ಶ್ರೇಯೋಭಿವೃದ್ಧಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳಿ. ಶಿಕ್ಷೆ ತಗೊಳ್ಳುವಂಥ ಸಂದರ್ಭದಲ್ಲಿ ಸನ್ಯಾಸಿ ಆಗುವಂಥದ್ದು ಸಮಾಜಕ್ಕೆ ಏನು ಪ್ರಮುಖವಾಗಿ ಏನು ಮಹತ್ವ ಇದೆ? ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥ ಸದುದ್ದೇಶದಿಂದ ದೀಕ್ಷೆ ನೀಡಿ, ಯಾರು ತಪ್ಪುದಾರಿಲಿ ಹೋಗ್ತಾರೆ, ಯಾರು ಇದರಲ್ಲಿ ನಡೀತಾರೆ ಅವ್ರನ್ನ ತಿದ್ದುವಂಥ ಕೆಲಸ ದೀಕ್ಷೆ ಮಾಡಿ ನಂತರ ಮಠಾಧಿಕಾರಿ ಪಟ್ಟಾಧಿಕಾರ ಮಾಡಿ. ಈಗ ಸಾಮಾನ್ಯವಾಗಿ ನೀವು ಮದುವೆ ಮಾಡ್ಬೇಕಾದ್ರೆ ಫಸ್ಟ್ ಎಂಗೇಜ್ಮೆಂಟನ್ನು ಮಾಡ್ತೀವಿ. ಹಾಗಾಗಿ ಈ ನಮ್ಮ ಮಠದ ಪರಂಪರೆಯಲ್ಲೂ ಸಹಿತ ಫಸ್ಟು ಮೊದಲನೇ ಹಂತ ಇದೆ. ಅವ್ರಿಗೆ ದೀಕ್ಷೆ ಮಾಡಿ ಸಂಸ್ಕಾರ ಕೊಟ್ಟು ಮಠದ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕು ಅಂತ ಒಂದು ವಿಚಾರವನ್ನು ಅವ್ರ ಮನವರಿಕೆ ಮಾಡಿ ದೀಕ್ಷೆ ಮಾಡುವಂಥ ಕೆಲಸ. ಮುಂದೆ ದೀಕ್ಷೆ ತಗೊಂಡ ಬಳಿಕ ಪ್ರಮುಖ ಪಾತ್ರ ಏನಿರುತ್ತೆ ನಮ್ದು ಅವ್ರದ್ದು ಸನ್ಯಾಸಿ ಅವ್ರದ್ದು? ಈ ದೀಕ್ಷೆ ಏನ್ ತಗೋತಾರೆ? ಎಲ್ಲ ಸಮಾಜದವ್ರನ್ನು ಪ್ರೀತಿಸ್ಬೇಕು. ಮಠವನ್ನು ಒಳ್ಳೆ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಬೇಕು. ಅದೇ ಅವ್ರ ಉದ್ದೇಶ, ಇನ್ನೇನಿಲ್ಲ. ಎಲ್ರಿಗೂ ಒಳ್ಳೆಯದಾಗಬೇಕು, ಇಡೀ ಸಮಾಜಕ್ಕೆ ಒಳಿತನ್ನು ಬಯಸುವಂಥ ಕೆಲಸವನ್ನು ಮುಂದೆ ಮಠಾಧಿಕಾರಿ ಆಗೋರು ಮಾಡುವಂಥ ಕೆಲಸ ಮಾಡೋದು ಅದೇ ಶ್ರೇಷ್ಠವಾದಂಥ ಕೆಲಸ. ಎಲೆಮದ್ದನಹಳ್ಳಿ ಮಠದ ನೂತನ ಉತ್ತರಾಧಿಕಾರಿಯಾಗಿ ಪೂಜ್ಯ ಗುರುಗಳ ಪ್ರೇರಣೆಯಂತೆ ನೂತನ ಉತ್ತರಾಧಿಕಾರಿಗೆ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಇವರನ್ನ ಹೊಸದಾಗಿ ಗುರುಗಳಾಗಿ ಮಾಡಿದ್ದಾರೆ. ನಾವೆಲ್ಲರೂ ಮೃತ್ಯುಂಜಯ ಸ್ವಾಮಿಯನ್ನು ಮುಂದೆ ನಾವೇನು ಎಲೆಮದ್ದನಹಳ್ಳಿ ಸ್ವಾಮೀಜಿಯವ್ರನ್ನ ನೋಡ್ಕೊಂಡು ಹೋಗ್ತಿದ್ದೋ ಅದೇ ರೀತಿ ಅವ್ರನ್ನೂ ಸಹ ಸ್ವಾಮೀಜಿಗಳಾಗಿ ನೋಡ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಸ್ವಾಮೀಜಿಯವರು ಒಂದು ಒಳ್ಳೆ ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸ ಮಾಡೋರೆ. ಸ್ವಾಮೀಜಿಯವ್ರಿಗೆ, ಈ ಮೃತ್ಯುಂಜಯ ಸ್ವಾಮಿಯವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ತಾಲೂಕಲ್ಲಿ ಹಲವಾರು ಮಠಗಳಿಗೆ ನಿಮ್ಮದೇ ಅಂತ ಕೊಡುಗೆನ ನೀಡಿದ್ದೀರಿ. ತಾಲೂಕಲ್ಲಿ ನೀವು CP ರಮೇಶ್ ಅವರು ಅಂತ ಹೇಳಿದ್ರೆ ಕೇರನಗರ ತಾಲೂಕು ಮತ್ತು ಸಾಲಿಗ್ರಾಮ ತಾಲೂಕಲ್ಲಿ ಒಂದು ಕೊಡುಗೆ ದಾನಿ ಅಂತ ಮತ್ತೆ ಮಠಮಾನ್ಯಗಳನ್ನ ಅಭಿವೃದ್ಧಿ ಮಾಡುವಂತ ನಿಮ್ಮ ಗಮನ ಭಾರಿ ಇದೆ ಅಂತ ಸಾರ್ವಜನಿಕರಲ್ಲಿ ಕೇಳಿ ಬರುತ್ತೆ ಸರ್. ಇವತ್ತು ಈ ಮಠ ವಿಶೇಷವಾಗಿ ವಿಶಿಷ್ಟತೆಗಳನ್ನು ಹೊಂದಿರುವಂತ ಈ ಮಠಕ್ಕೆ ನಿಮ್ಮ ಮುಂದಿನ ಪ್ರಮುಖವಾದ ಕೊಡುಗೆ ಆಗ್ಬೋದು ಅಥವಾ ಇಲ್ಲ ಸ್ವಾಮೀಜಿಗಳು ಎಲ್ಲ ಮಾಡ್ತಾರೆ. ಒಂದು ಹೊಸದಾಗಿ ಒಂದು ಮಠ ಮಾಡ್ತಾರೆ. ಆ ಮಠಕ್ಕೆ ಏನೇನು ಅನುಕೂಲ ಆಗಬೇಕು
ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡ್ತೀವಿ. ಅದೇನು ತೊಂದರೆ ಇಲ್ಲ. ಮಠಮಾನ್ಯಗಳಿಗೆ ನಮ್ಮ ಕೈಲಾದಂಥ ಸಹಾಯನ ಯಾವತ್ತೂ ಮಾಡ್ಕೊಂಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ನಾವೊಬ್ಬರು ಮಠದ ಭಕ್ತರಾಗಿ ಒಂದು ಒಳ್ಳೆ ಕೆಲಸನ ಮಾಡ್ತೀವಿ, ತೊಂದರೆ ಏನಿಲ್ಲ. ಯಾವತ್ತು ಸದಾ ನೀವು ಮಠಮಾನ್ಯಗಳಿಗೆ ಮತ್ತೆ ಮಠಮಾನ್ಯಗಳಿಗೆ ಭಕ್ತರಾಗಿರ್ತೀವಿ ಎಲ್ಲ ಮಠಗಳಿಗೂ. ನಮ್ಮಲ್ಲಿ ನಮ್ಮ ಕೆ.ಆರ್. ತಾಲೂಕಲ್ಲಿ ಏನು ಮಠಗಳಿವೆ ಅವೆಲ್ಲರಿಗೂ ಭಕ್ತರಾಗಿ ನಮ್ಮ ಕೈಲಾದಂಥ ಸೇವೆನ ಮಾಡ್ಕೊಂಡಿರ್ತೀವಿ. ಈ ದಿನ ದೀಕ್ಷೆ ತಗೊಂಡಿದ್ದೀರಾ, ಮುಂದೆ ಏನ್ ಮಾಡ್ಬೇಕು ನೀವು ಸಮಾಜಕ್ಕೆ, ಅಥವಾ ಒಂದು ಸಮಾಜದ ಬದಲಾವಣೆಗೆ, ಅಥವಾ ಏನು ನಿಮ್ಮ ಗುರಿ, ಏನು ಮಹತ್ವ? ವಿದ್ಯಾಭ್ಯಾಸ ಮುಗಿದ ನಂತರ ಮಠವನ್ನು ಅಭಿವೃದ್ಧಿ ಮಾಡ್ತೀವಿ.